ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಖುಷಿ ಪ್ರಜುತಿ. ಡೇ 33 ಮಿನಿ ಬ್ಲಾಗ್ ಇರುತ್ತೆ. 33 ಮಿನಿ ಬ್ಲಾಗ್ ಯಾಕೆ ಇಷ್ಟು ಲೇಟಾಗಿ ಮಾಡಿದ್ದೀನಿ ಅಂದರೆ ನಾನು ತುಂಬ ದಿನ ಆಯಿತು ವಿಡಿಯೋನೇ ಮಾಡಿಲ್ಲ. ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ರೆಸ್ಟಲ್ಲಿದೆ. ವಿಡಿಯೋ ಮಾಡಬೇಕು ಅನ್ನೋಷ್ಟು ನಂಗೆ ಟೈಮು ಸಲ್ತಿರಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ ಆಗಿರೋದು ಕಾರಣ ಇನ್ನು ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಮುಂಚೆ ಹೆಂಗೆ ಕೊಡ್ತಾ ಇದ್ರಿ ಅದೇ ಥರ ಈಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಅಕ್ಕ ಊರಿಗೆ ಹೋಗಿದ್ದ ಕಾರಣ ನಾನೇ ಇವತ್ತು ತಿಂಡಿ ಮಾಡಬೇಕಾಗಿತ್ತು. ಹಂಗಾಗಿ ಪಲಾವ್ ಮಾಡ್ತಾ ಇದ್ದೆ. ನಮ್ಮ ವಂಶಿಗೆ ಎಷ್ಟೇ ಮನೆ ಅಡುಗೆ ಮಾಡಿದ್ರು ಅವಳಿಗೇನೋ ಇಷ್ಟನೇ ಆಗ್ತಾ ಇಲ್ಲ. ಅವಳು ಲಂಚ್ ಬಾಕ್ಸಿಗೆಲ್ಲ ಬರೀ ಇಡ್ಲಿನೇ ಬೇಕು ಅಂತಾಳೆ, ಅದು ಹೋಟೆಲ್ದೇ ಬೇಕು ಅಂತಾಳೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಡಿಸೇ ಬಿಡೋಣ, ಅದು ಜಾಸ್ತಿ ಊಟಕ್ಕೆ ಅಡಿಕ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಪಲಾವ್ ಮಾಡ್ತಾ ಇದ್ದೆ. ಇನ್ನು ಲಂಚ್ ಬ್ಯಾಗಿಗೆ ಅವಳಿಗೆ ಯಾವಾಗಲೂ ಪಪಾಯ ಕಟ್ ಮಾಡ್ಕೊಡ್ತೀನಲ್ಲ, ಹಂಗಾಗಿ ಪಪಾಯ ಕಟ್ ಮಾಡ್ಕೊಂಡು ಸರಿ ಆಯ್ತು ಇನ್ನು ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಅವಳು ಅಂದ್ರೆ ಇನ್ನು ರೆಡಿ ಮಾಡೋಕ್ಕಿಂತ ಮುಂಚೆನೆ ಫಸ್ಟ್ ಬಟ್ಟೆ ಎಲ್ಲ ಒಣಗಿಸ್ಬಿಟ್ಕೊಳ್ಳೋಣ. ಅಂದ್ರೆ ಬಟ್ಟೆ ಹಾಕ್ಬಿಟ್ಟು ಬಂದ್ರೆ ಅಣ್ಣನ ಡ್ಯೂಟಿಗೆ ಹೋದ್ರೆ ನಾನು ಒಬ್ಬಳೇ ಆಗ್ಬಿಡ್ತೀನಿ. ನಾವು ಇಬ್ಬರನ್ನು ಮಕ್ಕಳನ್ನ ಹ್ಯಾಂಡಲ್ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ವಾಷಿಂಗಿಗೆ ಬಟ್ಟೆ ಹಾಕಿದೆ. ಮೇಲೋಗಿದೆ. ಹಂಗೆ ನಮ್ಮ ಟೆರೆಸ್ ಅಂದ್ರೆ ಬಿಸಿಲಲ್ಲಿ ತುಂಬಾ ಬಿಸಿಲು, ಈಗ ಅಂತೂ ಸಿಕ್ಕಾಬಟ್ಟೆ ಮಳೆ ವಾತಾವರಣದಿಂದ ಬಿಸಿಲೇ ಇರಲಿಲ್ಲ, ಹಾಗಾಗಿ ಬೆಳಗ್ಗೆ ಬಿಸಿಲು ಬರ್ತಾ ಇತ್ತು. ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಇನ್ನು ಬಟ್ಟೆ ಎಷ್ಟಿರುತ್ತೆ ನೋಡಿ, ಒಂದಿನಕ್ಕೆ ನಮ್ಮನಂತೂ ಸಾಕಾಗೋಗುತ್ತೆ. ಇನ್ನು ಅಲ್ಲಿಂದ ಬಂದವಳು ಸ್ನಾನ ಮಾಡಿಸಿ ವಂಶಿಗೆ ರೆಡಿ ಮಾಡ್ಕೊಂಡು, ಅವಳಂತೂ ಲಂಚ್ ಬಾಕ್ಸ್ ರೆಡಿ ಮಾಡಿರೋದು ನೋಡಿ ನನಗಂತೂ ಊಟ ಬೇಡಕ್ಕೆ ಬೇಡ ಅಂತ ಅಳ್ತಾ ಕೂತಿದ್ಲು. ನಾನು ಹೆಂಗೋ ಮುದ್ದು ಮಾಡಿ ತಿನ್ನೋ ಮಗ್ನ ಆಮೇಲಿಂದ ಕೊಡಿಸ್ತೀನಿ ಇಡ್ಲಿ ಅಂತೆಲ್ಲ ಹೇಳ್ಬಿಟ್ಟು ರೆಡಿ ಮಾಡಿ ತಿನ್ನಿಸ್ತಾ ಇದ್ದೆ. ಆದ್ರೂ ಅವಳು ತಿನ್ನೋ ವಿಚಾರದಲ್ಲಂತೂ ಕಾಂಪ್ರಮೈಸ್ ಆಗಲ್ಲ. ನಾನು ಮುಂಚೆ ಎಲ್ಲ ಹೇಳಿರೋ ಥರ ಅವಳಿಗೆ ಏನ್ ಬೇಕು ಅದೇ ಬೇಕು ಅಂತ ಹಠ ಮಾಡ್ತಾಳೆ. ನಾವು ಎಕ್ಸ್ಚೇಂಜ್ ಮಾಡಿ ಏನಾದ್ರು ಕೊಡಕ್ ಹೋದ್ರೆ ಇಸ್ಕೊಳ್ಳೋದಿಲ್ಲ. ಅವಳಿಗೆ ಇಂಥದ್ದು ಬೇಕು ಅಂದ್ರೆ ಅದೇ ಬೇಕು, ಆ ತರ ಮೆಂಟಾಲಿಟಿ ಅವಳದು. ನಾನ್ ಸರಿ ಆಯ್ತು ಇವತ್ತು ಒಂದಿನ ತಿನ್ನೋ ಮಗ್ನೆ ನಾಳೆ ಕೊಡಿಸ್ತೀನಿ, ಸ್ಕೂಲಿಂದ ಬಿಟ್ಕೊಂಡ್ ಬಂದ ತಕ್ಷಣ ಅಲ್ಲಿ ಬರುವಾಗ ತರೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳಿದ್ಕೆ ಹೆಂಗೋ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಲೈಟಾಗಿ ತಿಂದು ಸರಿ ನಾವು ಅಲ್ಲಿ ಸ್ಕೂಲಲ್ಲಾದ್ರೂ ತಿಂತಾಳಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಾಕ್ಸಿಗೆ ಸ್ವಲ್ಪ ಜಾಸ್ತಿನೇ ಹಾಕಿದೀನಿ. ಬಟ್ ತಿನ್ಕೊ ಬರ್ತಾಳೋ ಇಲ್ಲ ಇಡ್ಲಿ ನೆಪ ಹಾಕೊಂಡು ಹಂಗೆ ಬರ್ತಾಳೋ ಅದಂತೂ ಗೊತ್ತಿಲ್ಲ. ಬಂದ್ಮೇಲೆ ಗೊತ್ತಾಗುತ್ತೆ ಬಾಕ್ಸ್ ಖಾಲಿ ಮಾಡಿದಳೋ ಇಲ್ವೋ ಅಂತ ಹೇಳ್ಬಿಟ್ಟು. ಸರಿ ಆಯ್ತು. ಅಷ್ಟರೊಳಗಡೆ ಟೈಮು ಆಯ್ತಿತ್ತು ಅಂತ ಹೇಳ್ಬಿಟ್ಟು ಟೈಮ್ ಇನ್ನೊಂದು 10-15 ಮಿನಿಟ್ಸ್ ಅಷ್ಟೇ ಇದ್ದಿದ್ದು, ಹಂಗಾಗಿ ಬೇಗ ರೆಡಿ ಮಾಡ್ತಾ ಇದ್ದೆ. ಅವಳು ರೆಡಿ ಆಗುವಾಗ್ಲೂ ಅಷ್ಟೇ ಯಾವ ತರ ಕಿಟ್ಲೆ ಮಾಡ್ತಾ ಇದ್ಲು ಅದು ನೋಡಿ. ಅದು ತಿನ್ನುವಾಗಂತೂ ಎಷ್ಟು ಹಠ ಮಾಡಿದಾಳೆ ಅಂದ್ರೆ ನನಗಂತೂ ಸಾಕಾಗೋಯ್ತು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇನ್ನೊಂದು 2 ಮಿನಿಟ್ಸ್ ಅಷ್ಟೇ. ನಮ್ಗಂದ್ರೆ ಇಲ್ಲೇ ನಿಯರ್ ಇರೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಕರ್ಕೊ ಹೋಗ್ತೀನಿ. ಅವಳನ್ನ ಬಿಟ್ಬಿಟ್ಟು ಬಂದು ಇನ್ನು ಚಿಕ್ಕವಳು ನನ್ನ ವಾಯ್ಸ್ ಕೇಳ್ಕೊಂಡು ನಮ್ಮ ಅಣ್ಣನ ಜೊತೆ ಮಲಗಿದ್ದವಳು ಎದ್ದು ಬಂದ್ಬಿಟ್ಲು. ನೋಡಿ ಯಾವ ತರ ಆಟ ಆಡ್ತಿದ್ದಾಳೆ. ಅವಳಿಗೆ ಹೆಂಗೆ ಅಂದ್ರೆ ಜೊತೆಲಿ ಯಾರು ಇದ್ರೆ ಸಾಕು ಸುಮ್ಮನೆ ಆಡ್ತಾಳೆ. ಬಟ್ ಅಳಕ್ ನಿಂತ್ಕೊಂಡ್ರೆ ಅಂತೂ ಏನೇ ಮಾಡಿದ್ರು ಸುಮ್ಮನೆ ಆಗಲ್ಲ. ಇನ್ನು ಅವಳಿಗೆ ಸ್ವಲ್ಪ ಮುದ್ದೆಗೆ ಅಂತ ಹೇಳ್ಬಿಟ್ಟು ಊಟದ್ದು ಅದು ಸರಿ ಇರುತ್ತಲ್ಲ, ಅದನ್ನ ಜಲ್ದಿ ಮಾಡ್ತಾ ಇದೆ. ಬಟ್ ಅದ್ರಲ್ಲೂ ಬಂದು ಆಟ ಆಡ್ತಾ ಇದ್ಲು. 1 ನಿಮಿಷ ಮುಂಚೆ ಯಾವ ತರ ರೆಡಿ ಮಾಡಿದೀನಿ ನೋಡಿ, 1 ಸೆಕೆಂಡ್ ಒಳಗಡೆ ಯಾವ ತರ ಮಾಡ್ಕೊಬಿಟ್ಲು. ಇಷ್ಟ ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ಕಂಟಿನ್ಯೂ ಮಾಡಬೇಕು, ಬಟ್ ಮಾಡೋಕ್ಕಾಗಲ್ಲ, ನಂಗೆ ಸ್ವಲ್ಪ ಟೈಮ್ ಸಾಕಾಗಲ್ಲ. ಥ್ಯಾಂಕ್ ಯು.